ನಾನೊಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ. ಬಟ್ ಅದು ಬಂದಾಗ ನನ್ನ ಮನೇಲಿರಲಿಲ್ಲ. ಸೊ ಇಲ್ಲಿ ಜರ್ಮನಿನಲ್ಲಿ ಏನು ಮಾಡ್ತಾರೆ ಅಂದರೆ, ಈ ರೀತಿ ಪಾರ್ಸೆಲ್ ಬಂದಾಗ ನಾವು ಮನೇಲಿ ಇರಲಿಲ್ಲ, ಕಲೆಕ್ಟ್ ಮಾಡ್ಕೊಳಕ್ಕೆ ಯಾರು ಇರಲಿಲ್ಲ ಅಂದರೆ ನಿಮ್ಮ ಲೆಟರ್ ಬಾಕ್ಸಿಗೆ ಈ ಥರದೊಂದು ಲೆಟರ್ ಹಾಕೋಗ್ತಾರೆ. ಇದರಲ್ಲೇನಪ್ಪ ಅಂತಂದರೆ ನಿಯರ್ ಬೈ ಪ್ಯಾಕೇಜ್ ಸ್ಟೇಷನ್ದು ಅಡ್ರೆಸ್ ಇರುತ್ತೆ, ಮತ್ತು ಅಲ್ಲೋಗಿ ನಾವು ಕಲೆಕ್ಟ್ ಮಾಡ್ಕೋಬೇಕು. ಒಂದು ಸಿಟಿನಲ್ಲಿ ಈ ಥರ ತುಂಬಾನೇ ಪ್ಯಾಕ್ ಸ್ಟೇಷನ್ ಇರುತ್ತೆ. ನಮ್ಮ ಪ್ರಾಡಕ್ಟು ಯಾವ ಪ್ಯಾಕ್ ಸ್ಟೇಷನಲ್ಲಿ ಇಟ್ಟಿರ್ತಾರೆ ಅಂತ ಈ ಲೆಟರಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾವು ಬಂದಿರೋದು 103. ಇಲ್ಲಿ ನಮಗೆ ಲ್ಯಾಂಗ್ವೇಜ್ ಆಪ್ಷನ್ಸ್ ಇದೆ, ಜರ್ಮನ್ ಮತ್ತು ಇಂಗ್ಲೀಷು. ಆಲ್ಸೋ ಇಲ್ಲಿ ಪಿಕಪ್ ಕೋಡ್ನ ಎಂಟರ್ ಮಾಡಿ ಕೂಡ ಪ್ರಾಡಕ್ಟ್ನ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ಕ್ಯಾನ್ ಕೂಡ ಮಾಡಿ ನಾವು ಪ್ರಾಡಕ್ಟ್ನ ಕಲೆಕ್ಟ್ ಮಾಡ್ಕೋಬೋದು. ನಾವಿಲ್ಲಿ ಬಂದು ಪಿಕಪ್ ಕೋಡ್ ಎಂಟರ್ ಮಾಡಿ ಕಲೆಕ್ಟ್ ಮಾಡ್ತಾ ಇದೀವಿ. ಇಲ್ಲಿ ಕೋಡ್ನ ಎಂಟರ್ ಮಾಡಿದ ತಕ್ಷಣ ನಮ್ಮ ನೇಮು ಮತ್ತು ಸೈನ್ ಮಾಡಿ ಕನ್ಫರ್ಮ್ ಮಾಡಬೇಕು. ಆಸ್ ಸೂನ್ ಆಸ್ ನಾವು ಕನ್ಫರ್ಮ್ ಮಾಡಿದ ತಕ್ಷಣ ನಮ್ಮ ಪ್ರಾಡಕ್ಟ್ ಇಲ್ಲಿ ಯಾವ ಲಾಕರಲ್ಲಿ ಇರುತ್ತೋ ಆ ಲಾಕರು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಈ ಥರ ಪ್ರಾಡಕ್ಟ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಮಗೆ 1 ವಾರ ಟೈಮ್ ಕೊಟ್ಟಿರ್ತಾರೆ. ಇನ್ ಕೇಸ್ ನಾವು 1 ವಾರ ಆದ್ರೂ ಈ ಪ್ಯಾಕ್ ಸ್ಟೇಷನಿಂದ ನಾವು ನಮ್ಮ ಪ್ರಾಡಕ್ಟ್ನ ತಗೊಂಡಿಲ್ಲ ಅಂದರೆ ವಾಪಸ್ ಕಳಿಸ್ತಾರೆ.